ಬ್ಯಾಕ್ ಟು ಮೈ ಚಾನಲ್ ವೇದ ಲಿಖಿತ್ ಝೋನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಮೇಲ್ಕೋಟೆಗೆ ಹೋಗುವಂಥ ಒಂದು ಪ್ಲ್ಯಾನ್ ಇದೆ. ಸೊ ಮೇಲ್ಕೋಟೆ ಅಂದಮೇಲೆ ಎಲ್ರಿಗೂ ವಿಶೇಷನೇ. ಅಂದರೆ ಶ್ರಾವಣ ಒಂದು ಶನಿವಾರ ಬಂದಮೇಲೆ ನಾವಂತೂ ಕಂಪಲ್ಸರಿಯಾಗಿ ಹೋಗ್ತೀವಿ. ಬಿಕಾಸ್ ಮನೆ ದೇವರಾಗಿರುವಂಥ ಕಾರಣ ವರ್ಷಕ್ಕೆ 3-4 ಸಲ ಮೇಲ್ಕೋಟೆಗೆ ಹೋಗುವಂಥ ಪ್ಲ್ಯಾನ್ ಇದ್ದೇ ಇದೆ. ಸೊ ಶ್ರಾವಣ ಅಂದಮೇಲೆ ಕೇಳಬೇಕಾ ತುಂಬ ಜನ ರಶ್ ಇರ್ತಾರೆ. ಆ ರಶಲ್ಲೇ ದೇವ್ರ ದರ್ಶನ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ. ನಮಗೆ ತುಂಬ ಖುಷಿಯಪ್ಪ. ಅದಕ್ಕೋಸ್ಕರ ಜೊತೆಗೆ ಇನ್ನೂ ಸ್ಪೆಷಲ್ ಆದರೆ ಮಗುವಿಗೆ ಕೂಡ ಮಾಡಿಸೋ ಪ್ರೋಗ್ರಾಮ್ ಕೂಡ ಇದೆ. ನೋಡೋಣ ಹೇಗೆ ಎಲ್ಲ ಮುಂದಿನ ಎಲ್ಲನೂ ನಾನು ಬೇಗ ಎದ್ದು ಸ್ನಾನ ಮಾಡಿ ನನ್ನ ಔಟ್ಫಿಟ್ ಇದಾಕಿತ್ತು. ಇದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ನೆಕ್ಲೆಸ್ನ ಕೂಡ ನಾನು ಹಾಕ್ಕೊಂಡಿದ್ದೆ. ಅದಾದಮೇಲೆ ದೇವ್ರ ಪೂಜೆ ಮಾಡಿ ನಾವು ಹೊರಡುವಂಥದ್ದು ಪ್ರತಿಯೊಬ್ಬರಿಗೂ ತುಂಬ ಇಂಪಾರ್ಟೆಂಟ್. ಎಲ್ಲೇ ಆಚೆ ಹೋಗ್ತೀನಿ ಅಂದರು ದೇವ್ರ ಪೂಜೆ ಮಾಡಿ ಹೊರಡಿ ಅನ್ನೋದು ನನ್ನ ಒಂದು ಸಜೆಷನ್. ಅದಾದಮೇಲೆ ಹೊರಟಿದ್ದೆ ನಾವು ಕಾರಲ್ಲಿ. ನಾನು, ಅಮ್ಮ, ಅಪ್ಪ, ತಮ್ಮನ ಹೆಂಡತಿ ಹಾಗೆ ನನ್ನ ಮಗ ಇಷ್ಟು ಜನ ಕೂಡ ಹೊರಟ್ವಿ. ಅವನೇ ಗಾಡಿ ಓಡಿಸೋ ರೀತಿ ಗಾಡಿ ಓಡಿಸ್ತಾ ಇದ್ದಾನೆ. ಸೊ ಅದೊಂದು ಅವನಿಗೆ ಅಭ್ಯಾಸ. ಮಾಮ ಅಂದ ತಕ್ಷಣ ನಾನು ಜೊತೆಗಿರ್ತೀನಿ. ಅದಾದಮೇಲೆ ಬಿಡ್ಜಿಯಲ್ಲಿ ಊಟಕ್ಕೆ ತಿಂಡಿಗೆ ಅಂತ ನಿಲ್ಲಿಸಿದ್ರು. ಸೊ ಪಲಾವ್ ಆಗಿರ್ಬೋದು, ಮಸಾಲೆ ದೋಸೆ ಎಲ್ಲ ಕೂಡ ತಗೊಂಡು. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಆಯಿತಾ? ಹಾಗೆಯೇ ಮಸಾಲೆ ದೋಸೆ ಪುಟಾಣಿ ತಿಂದ್ಕೊಂಡು ನಾವೀಗ ಹೊರಟಿದ್ದೆ ಮೇಲ್ಕೋಟೆಗೆ. ಇನ್ನೂ 1 ಕಿಲೋಮೀಟ್ರ್ ಇದ್ದೆ ಹಾಗೆಯೇ ನಮಗೆ ಮೇಲ್ಕೋಟೆ ಆ ಬೆಟ್ಟ ಕಾಣುತ್ತೆ. ತುಂಬ ಖುಷಿ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಕಲ್ಯಾಣಿ ಹತ್ರ ಹೊರಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಕ್ಲೀನಾಗಿ ಸಕ್ಕದಾಗಿ ಇಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಶ್ರಾವಣ ಮಾಸ ಬರೋದು, ಈ ಒಂದು ಕ್ಲೀನಿಂಗ್ ಎಲ್ಲ ನೋಡೋದು ಸಿಕ್ಕಾಪಟ್ಟೆ ನನಗಂತೂ ಖುಷಿ ಆಗುತ್ತೆ. ಕಲ್ಯಾಣಿ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಆಪೋಸಿಟಲ್ಲಿ ಯಾವಾಗಲೂ ಪೂಜೆ ಮಾಡ್ತಾಯಿದ್ವಿ. ಈ ಸಲ ಅಲ್ಲಿ ಮಾಡೋಕ್ಕಾಗಲಿಲ್ಲ, ಜನ ರಶ್ ಇದ್ದಾರಂತ. ಅಕ್ಕ, ದೊಡ್ಡಮ್ಮ, ಅಕ್ಕನ ಮಗಳು 1 ಅವರಿಂದ ಪಾಪ ಕಾಯ್ತಾ ಕೂತಿದ್ರು. ಅವ್ರ ಮನೆಯಿಂದ ತುಂಬ ಹತ್ತಿರ ಆಗುತ್ತೆ. ಸೊ ನನ್ನ ಮಗಳು ಯಶಿಕಾ ಅಂತ, ಸೊ ಸಾಕಾಗಿದ್ದಾಳಲ್ಲ. ನಾನು ತಿರುಗಿ ನೋಡಿದ ತಕ್ಷಣ ಒಂದು ಶಾಕ್. ಏನಪ್ಪ ಅಂದರೆ ನನ್ನ ತಮ್ಮ ನನ್ನ ಮಗು ಆಗಲೇ ಮುಡಿ ಕೊಟ್ಟು ಬಂದುಬಿಟ್ಟಿದ್ರು. ಸ್ನಾನ ಮಾಡ್ಕೊಂಬರೋಣ ಅಂತ ಕಲ್ಯಾಣಿಗೆ ನಿಧಾನಕ್ಕೆ ಇಳಿದ್ವಿ. ಇವನಂತೂ ಬಿಡ್ತಾನೆ ಇಲ್ಲ, ನಾನೇ ಮಾಡ್ತೀನಿ ಅನ್ನಂಗೆ. ನನ್ನ ತಮ್ಮ ಮಾಡಿಸ್ತಾ ಇದ್ದಾನೆ. ತುಂಬ ಚಳಿಯಾಗೋಯ್ತು, ತಣ್ಣಗಿರೋ ನೀರೆಲ್ಲ ಒದ್ದಾಡ್ತಿದ್ದ ಪಾಪ. ಅದಾದಮೇಲೆ ನೆಕ್ಸ್ಟು ಅವನು ಸ್ನಾನ ಮುಗಿಸ್ಕೊಂಬಿಡೋಣ ಅಂತ ನಾನು ಪಾಪ ಮಾಡಿಸ್ತೀನಿ ಅಂದರೆ ಇಲ್ಲ ಮಾಮ ಅಂತಿದ್ದ. ತಲೆಗೆ ಒಂದು ಚೊಂಬು ನೀರು ಹಾಕಿದ್ದೆ ತಡ ಇದು ನನ್ನ ಹತ್ರ ಬಂದ್ಬಿಟ್ಟ. ನೋಡಿ ನನ್ನ ಮಗುಗೆ ರೆಡಿ ಆಯಿತು. ಇವಂತೂ ಒಂದಕ್ಕೊಂದು ಬಿಟ್ಟೇ ಇರ್ತಾಯಿಲ್ಲ. ಈ ಥರ ನಾಮ ಹಾಕ್ಸ್ಕೊಳ್ಳೋದಂತೂ ತುಂಬ ಇಷ್ಟ. ನಮ್ಗೆ ಚಿಕ್ಕಕ್ಕೆ ಹಾಕ್ತಾರೆ, ಚೆನ್ನಾಗಿ ಕಾಣುತ್ತೆ. ನನ್ನ ಮಗನಿಗೆ ಫಸ್ಟ್ ಟೈಮ್. ಸೊ ಸಕ್ಕದಾಗಿ ಕಾಣಿಸ್ತಾ ಇದೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಎಲ್ಲಿ ತೋರಿಸು ವೀಡಿಯೋ ಮಾಡ್ತಿದ್ರೆ. ಈಗ ನೆಕ್ಸ್ಟ್ ನಾನು ಹಾಕಿಸ್ಕೊತೀನಿ ನೋಡಿ. ಇದೇ ಥರ ಓಕೆ. ಅದಾದಮೇಲೆ ಅಕ್ಕ ಕೂಡ ಹಾಕ್ಸ್ಕೊತಾಳೆ. ಇಬ್ಬರು ಕೋಇನ್ಸಿಡೆನ್ಸ್ ಏನು ಗೊತ್ತಾ, ಇಬ್ಬರು ಒಂದೇ ಥರ ಡ್ರೆಸ್ ಹಾಕ್ಕೊಂಡು ಬಂದಿದ್ವಿ, ಆರೆಂಜ್ ಕಲರು. ಗೊತ್ತೇ ಆಗಲಿಲ್ಲ. ಬಿಸಿಲು ಅಂತ ನನ್ನ ಮಗನ ಮಗಳು ಇಬ್ಬರು ತಲೆ ಮೇಲೆ ಟವಲ್ ಹಾಕ್ಕೊಂಡು ಬಿಸ್ಕೆಟ್ ತಿಂತ ಹಾಕೋತಿದ್ರು. ಕಲ್ಯಾಣಿ ಪೂಜೆ ಮಾಡೋದು ನಮ್ಮ ಸಂಪ್ರದಾಯ. ಮೇಲ್ಕೋಟೆಗೆ ಬಂದಾಗ ಕಲ್ಯಾಣಿಯಲ್ಲಿ ಮನೇಲಿ ಮಾಡ್ಕೊಂಡಿರುವಂಥ ಬೆಲ್ಲದನ್ನ ಹಾಗೆ ಹಲಸಿನ ಹಣ್ಣು ಎಲ್ಲ ಇಟ್ಟು ಅಲ್ಲಿ ಪೂಜೆ ಮಾಡಿ ಆಮೇಲೆ ನಮ್ಮ ಒಂದು ದೇವ್ರ ದರ್ಶನನ ನಾವು ಮುಂದುವರಿಸ್ತೀವಿ. ಅರ್ಧ ಕೆಲಸ ಮುಗೀತು ಅಂದರೆ ನಾವು ಕಲ್ಯಾಣಿಯಲ್ಲಿ ಪೂಜೆ ಮಾಡೋದು. ಇದಕ್ಕೋಸ್ಕರ ನಾವು ತುಂಬ ದೂರದಿಂದ ಕೂಡ ಬರ್ತೀವಿ. ವರ್ಷಕ್ಕೊಂದ್ಸಲ ಮಾಡೋದಲ್ವ, ಪರವಾಗಿಲ್ಲ ಅಂತ. ಹಾಗೆ ದಾಸನ ಕರೆಸಿ ಅಲ್ಲಿಂದ ಜಾಗಟೆ ಶಂಖ ಎಲ್ಲನೂ ಊದಿಸಿ ಎಲ್ಲರೂ ಕೂಡ ಪೂಜೆ ಮಾಡೋದು ನಮ್ಮ ಒಂದು ಸಂಪ್ರದಾಯ. ಸಿಕ್ಕಾಪಟ್ಟೆ ಖುಷಿಯಿಂದ ನಾವು ಇದನ್ನು ಮಾಡ್ತೀವಿ. ಈ ಮೀನುಗಳಂತೂ ನನ್ನ ತಮ್ಮ ನೋಡ್ತಾ ಇದ್ದಾರೆ. ಅಲ್ಲಿ ಏನೇನು ತಂದಿದ್ವಿ ಅದನ್ನೆಲ್ಲ ಹಾಕೋದು, ಆ ಮೀನುಗಳನ್ನ ನೋಡೋದು. ನನ್ನ ತಮ್ಮ ಅಪ್ಪಿ ಗೋವಿಂದ ನಾವು ಹೊರಟಿದ್ದು ಆಟೋದಲ್ಲಿ ನರಸಿಂಹಸ್ವಾಮಿ ಬೆಟ್ಟಕ್ಕೆ. ಮೊದಲಿಂದನೂ ಹತ್ತಕ್ಕಾಗಲ್ಲ, ನಮಗೆ ಕಾಲು ನೋವು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅರ್ಧದಿಂದ ವೆಹಿಕಲ್ ಹೋಗುತ್ತೆ. ಇನ್ನೊಂದು 150-200 ಮೆಟ್ಲು ಇರುತ್ತೆ. ಅದನ್ನು ಹತ್ಕೊಂಡು ಹೋಗಬೇಕಾಗತ್ತೆ. ನನ್ನ ತಮ್ಮ ನನ್ನ ಮಗ ಇಡೀ ಫುಲ್ ಬೆಟ್ಟ ಹತ್ತಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಪಾಪು ಚಿಕ್ಕದು, ಇನ್ನೂ 2 ವರ್ಷದ ಮಗು.
ಅಷ್ಟು ಮೆಟ್ಲು ಹತ್ತಿ ನನ್ನ ಜೊತೆನೇ ಮತ್ತೆ ವಾಪಸ್ ಇಳಿದೆ. ಆಮೇಲೆ ಅದು ಹತ್ತಾ ಇರ್ಬೇಕಾದ್ರೆ ಇನ್ನೂ ದೇವಸ್ಥಾನ ಹತ್ತಿರ ಬಂದ ತಕ್ಷಣ ನಮಗೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ವ್ಯೂ ಸಿಗುತ್ತೆ. ಕಲ್ಯಾಣಿ ಅದ್ರ ಸುತ್ತ ಇರೋವಂಥ ಊರು ಮತ್ತು ಹಿಂದೆ ಇರೋ ಕಾಡು ಬೆಟ್ಟ ಎಲ್ಲ ಚೆನ್ನಾಗಿ ಕಾಣುತ್ತೆ. ಅದನ್ನು ನೋಡಿಕೊಂಡು ನೆಕ್ಸ್ಟು ದೇವಸ್ಥಾನದೊಳಗೆ ಸಿಕ್ಕಾಪಟ್ಟೆ ರಶ್ ಇತ್ತು. ಹೋಗ್ತಾ ಇದ್ವಿ, ನೋಡ್ತಾ ಇದ್ದೀರಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ಮಾತ್ರ. ಫೋಟೋ ತೆಗಿಯೋಂಗಿರಲಿಲ್ಲ, ಆದರೂ ಕೂಡ ಏನೋ ಒಂದು ಸಣ್ಣ ವೀಡಿಯೋ ಮಾಡಿಬಿಟ್ಟೆ. ಅದಾದಮೇಲೆ ಇಳಿಬೇಕಾದ್ರೆ ಅರ್ಧದಲ್ಲಿ ಅಲ್ಲಿ ತಿಂಡಿ ಎಲ್ಲ ಸಿಗುತ್ತೆ. ಸೊ ಅಲ್ಲಿಂದ ಇಡೀ ಸುತ್ತಮುತ್ತ ಒಳ್ಳೆ ವ್ಯೂ ಸಿಗುತ್ತೆ. ಅದೆಲ್ಲ ನೋಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಚೆಲುವರಾಯ ಸ್ವಾಮಿ ಬೆಟ್ಟಕ್ಕೆ. ಅಲ್ಲಿಂದ ಕೆಳಗೆ ಇಳಿಬೇಕು. ಅದಾದಮೇಲೆ ಹಂಗೋ ಹಿಂಗೋ ಮಾಡಿ ಅಲ್ಲೂ ಕೂಡ ರಶ್ ಇತ್ತು. ದೇವಸ್ಥಾನದೊಳಗೆ ಹೋಗಿ ದೇವ್ರ ದರ್ಶನ ಮಾಡಿದ್ವಿ. ಸೊ ಅಲ್ಲಿಗೆ ನಮ್ಮ ಒಂದು ಮೇಲ್ಕೋಟೆ ಪ್ರಯಾಣ ಮುಕ್ತಾಯ ಆಗುತ್ತೆ. ಸೊ ಮತ್ತೆ ಇನ್ನೊಂದು ವೀಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿಬಿಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ, ಬೈ.